ಹಾಯ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಿನ್ನ ತಂಗಿಯವರು ನಮ್ಮ ಮನೆಗೆ ಬಂದಿದ್ರಲ್ವ, ಅವರು ನಿನ್ನೆ ಬಂದು ಹೋದರು. ಅದಕ್ಕೆ ಇವತ್ತು ನಾವು ನೆಕ್ಸ್ಟ್ ಡೇ ನಾವು ಅವರ ಮನೆಗೆ ಬಂದಿದ್ದೇವೆ, ಪುತ್ತೂರಿಗೆ. ಹಾಗೆ ದಿಯಾ ಕೂಡ ಬಂದಿದ್ದಾಳೆ. ನಾನು, ದಿಯಾ, ನನ್ನ ಹಸ್ಬೆಂಡ್ ಮತ್ತು ನನ್ನ ದೊಡ್ಡ ಮಗಳು ಧನ್ಯ ಬಂದಿದ್ದೇವೆ. ಇವರ ನಾಯಿ ನೋಡಿ ಭಾರಿ ಜೋರುಂಟು. ಕೈರೆ ಕೈ. ಹಾಗೆ ಇವಾಗ ಎಷ್ಟು ಗಂಟೆ ಆಯಿತು? 3 ಗಂಟೆ ಆಯಿತಾ ಅಂತ ಕಾಣು. 3 ಗಂಟೆ ಆಯ್ತು ಈಗ. ಒಂದು 10 ನಿಮಿಷ ಉಂಟು ದಾರಿ. ಗುಡ್ಡೆಯಲ್ಲಿ 1-2 ಎಕರೆ ಜಾಗದಲ್ಲಿ ದೊಡ್ಡ ಗುಡ್ಡೆ ಇತ್ತು. ಗುಡ್ಡೆಯನ್ನೆಲ್ಲ ತೆಗೆದು JCBಯಲ್ಲಿ ತೋಟ ಮಾಡಿದ್ದಾರೆ, ಅಡಿಕೆ ತೋಟ. ಹಾಗೆ ಅಲ್ಲಿ ಒಂದು ಸಲ ಆ ತೋಟವನ್ನು ನೋಡುವ ಅಂತ ಹೇಳಿ ಹೊರಟು ಹೋಗ್ತಾ ಇದ್ದೇವೆ. ಹಾಗೆ ಯಾರೆಲ್ಲ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದಾದ್ರೂ ಹೊಸ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಅದರ ನೋಟಿಫಿಕೇಷನ್ ಕೂಡ ಬರ್ತದೆ. ಕಾಡಿನ ಮಧ್ಯದಲ್ಲಿ ನೀರು ಹರಿತಾ ಉಂಟು. ಕಣಿ ಅಂತ ಹೇಳ್ತೇವೆ ನಾವು, ಕಣಿಯಲ್ಲಿ ನೀರು ಹೋಗ್ತಾ ಉಂಟು. ಇದು ನೋಡಿ, ಮುಳ್ಳು ಹಂದಿಯದ್ದು ಮುಳ್ಳು. ಇದನ್ನು ಮನೆ ಒಳಗೆ ಕೊಂಡೋಗಬಾರ್ದು ಅಂತ ಹೇಳ್ತಾರೆ, ಜಾಸ್ತಿ ಜಗಳ ಆಗ್ತದೆ ಅಂತೆ. ಹೌದಾ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ನೋಡಿ, ತೋಟಕ್ಕೆ ಹೋಗಬೇಕಾದ್ರೆ ನೋಡಿ, ಕೆಳಗಿಂದ ಮೇಲಿನವರೆಗೆ ಹತ್ತಿಕೊಂಡು ಹೀಗೆ ಹೋಗಬೇಕು. ಹತ್ತಿಕೊಂಡು ಹೋಗುವಾಗ ತುಂಬ ಸುಸ್ತಾಗ್ತದೆ. ಬಾವ ಸೋಗೆ ಹೊಡಿತಾ ಇದ್ದಾರೆ ತೋಟದಲ್ಲಿ. ಇದೊಂದು ಮನೆ ಅಲ್ಲ, ರೂಮ್ ಥರ ಇದೆ. ಅಂದರೆ ಇಲ್ಲಿ ತೋಟಕ್ಕೆ ಬರುವಾಗ ಶೆಡ್ ತೋಟಕ್ಕೆ ಬರುವಾಗ ಇಲ್ಲಿ ಹತ್ರ ಸುಸ್ತಾದರೆ ಇಲ್ಲಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಅಂತ ಒಂದು ಎಕ್ಸ್ಟ್ರಾ ಒಂದು ಶೆಡ್ ಥರ ಕಟ್ಟಿದ್ದಾರೆ. ದಿಯಾ, ಅದೆಂತ ಸಿಕ್ಕಿತ್ತು ನೋಡುವ. ಅದೆಂತ ಕೈಯಲ್ಲಿ? ಪಪ್ಪಾಯ ಆಗಿದೆ. ಪಪ್ಪಾಯದೊಂದು ಮರ ಗೆಲ್ಲು ಇದೆ ನೋಡಿ. ಪಪ್ಪಾಯ ಆಗಿದೆ ಇದರಲ್ಲಿ. ಇಲ್ಲಿದೆ. ನೆಕ್ಸ್ಟ್ ಹುಡುಗು, ನೆಕ್ಸ್ಟ್ ಇಲ್ಲಿ ಹೀಗೆ ಇದೆ ನೋಡಿ ಮರ, ಗೆಲ್ಲು ಆಗಿ ಎಲ್ಲ. ಅಲ್ಲಿ ಕೂಡ ಇದೆ, ತುಂಬ ಆಗಿದೆ ಪಪ್ಪಾಯ. ದಿಯಾ ತೋಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ದಿಯಾ ಹಾಯ್ ಹೇಳು ಎಲ್ರಿಗೂ. ದಿಯಾ ಹಾಯ್ ಹೇಳು. ಸಾಕ್ಷಿ ಸಹ ಇದ್ದಾಳೆ. ತುಂಬ ಬಿಸಿಲು ಉಂಟು ಇವತ್ತು. ಒಮ್ಮೊಮ್ಮೆ ಬಿಸಿಲಿರ್ತದೆ, ಒಮ್ಮೊಮ್ಮೆ ಮೋಡ ಇರ್ತದೆ. ಹೇಗಿರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಮ್ಮೆ ತುಂಬ ಬಿಸಿಲು ನೋಡಿ, ಎಷ್ಟು ಬಿಸಿಲಿದೆ ನೋಡಿ. ವಿಡಿಯೋಸ್ ಕಾಣ್ತದ ಇಲ್ವೋ ಗೊತ್ತಿಲ್ಲ ನನಗೆ. 1 ಎಕರೆ ಜಾಗದಲ್ಲಿ ತೋಟ ಮಾಡಿದ್ದು. ಎಲ್ಲ ಅಡಿಕೆ ಗಿಡಗಳು ಒಳ್ಳೊಳ್ಳೆದಿದೆ ನೋಡಿ. ಇದೊಂದೆಂಥ ಮುಂಡುಸಿರಿ ಅಂತ ಹೇಳ್ತಾರೆ. ಇದು ಕುರುವೈ ತಿಂದು ಎಂಥದಾಗಿದೆ. ಇದು ರೋಗ ಬರ್ತದಂತೆ ಅಡಿಕೆ ಗಿಡಕ್ಕೆ. ಅದನ್ನು ಕಡ್ದು ಬಿಸಾಡೋದು ನೋಡಿ. ಈ ಥರ ಆದರೆ ಒಳ್ಳೆ ಕಷ್ಟ ಅಲ್ವಾ. ಚಿಗುರ್ಲಿಕ್ಕಿಲ್ಲ ಅದಿನ್ನು. ಇದೊಂದು ಬಾಳೆ ಗಿಡ ಉಂಟು. ಇದು ಹಂದಿಗಳೆಲ್ಲ ನೋಡಿ ಹೇಗೆ ಮಾಡಿ ಹಾಕಿದೆ. ಹಂದಿಗಳ ಕಾಟ ಎಲ್ಲಿ ಹೋದರೂ ಕೂಡ ತಪ್ಪುದಿಲ್ಲ. ಬಾಳೆ ಗಿಡವನ್ನು ಎಲ್ಲ ಚೀರ್ಚೀರ್ ಮಾಡಿ ಹಾಕಿದೆ. ಇದೊಂದು ಟ್ಯಾಂಕಿ ಮಾಡಿದ್ದಾರೆ ನೋಡಿ. ಎಷ್ಟು ಲೀಟರ್ ಇದು ಟ್ಯಾಂಕಿ? ಇದು 50,000 ಲೀಟರ್ ಅಂತೆ. ತೋಟಕ್ಕೆಲ್ಲ ನೀರು ಈ ಟ್ಯಾಂಕಿಯಿಂದಲೇ ಹೋಗ್ತದೆ. ಎಲ್ಲ ಮಾನವ ನಿರ್ಮಿತ, ಇದು ಮನುಷ್ಯರು ಮಾಡಿದ್ದು, ರೆಡಿಮೇಡ್ ಟ್ಯಾಂಕಿ ಅಲ್ಲ
ನೋಡಿ ಹೇಗೆ ಇದೆ ನೋಡಿ. ಅದರಲ್ಲಿ ಆಳ ಸಹ ಹಾಗೆ ಇರ್ಬೋದು. 5,000 ಲೀಟರ್ ಅಂದರೆ ಆಳ ಸಹ ಇರ್ಬೋದು. 50,000 ಲೀಟರ್ ಅಂದರೆ ಆಳ ಸಹ ಹಾಗೆ ಇರ್ಬೋದು. ಈಚೆ ಬಾ, ಈಚೆ ಬಾ. ನೋಡಿ ಮೇಲಿಂದ ನೋಡುವಾಗ ತೋಟದ ವ್ಯೂ ಫುಲ್ಲು ಈ ಥರ ಇದೆ ನೋಡಿ. ಟಾಮಿ, ನವಿಲುಗಳಿಲ್ಲಿ ತುಂಬ ಬರ್ತದೆ ಅಂತ ಕಾಣ್ತದೆ ನೋಡಿ. ಎಷ್ಟು ನವಿಲುಗರಿ ಸಿಕ್ಕಿದೆ ಇಲ್ಲಿ. ಇದು ಮನೆಗೆ ಕೊಂಡೋಗ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಕೊಂಡೋಗಿ ಹೊರಗಡೆ ಇಡ್ತೇವೆ. ಮನೆ ಒಳಗೆ ಕೊಂಡೋಗ್ಬೋದು ಅಂತ ಆದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಯಾರಾದರೂ ಗೊತ್ತಿದ್ರೆ. ನೋಡಿ ಎಷ್ಟು ಇದೆ ಇಲ್ಲಿ, ತುಂಬ ಉಂಟು ನವಿಲು. ನಿಲ್ಲು ನಿಲ್ಲು ನಿಲ್ಲು, ಕೊಡ್ತೇನೆ. ಹಾಂ, ತುಂಬ ಉಂಟು ನೋಡಿ. ಇನ್ನೂ ಸಹ ಉಂಟು, ಅಲ್ಲಿ ಬಿದ್ದಿದೆ. ಯಾಕೆ ಸುಮ್ಮನೆ ಹೆಕ್ಕೋದು ಅಂತ ಹೆಕ್ಕಲಿಲ್ಲ. ಇಲ್ಲಿ ಮಕ್ಕಳು ಜಗಳ ಮಾಡ್ತಾ ಇದ್ದಾರೆ, ಧನ್ಯ ಮತ್ತೆ ಸಾಕ್ಷಿ, ನಂಗೆ ಅಂತ. ಈಗ ತೆಕೋ, ಈಗ ಇಲ್ಲಿ ತೋಟಕ್ಕೆಲ್ಲ ಹೋಗಿ ಬಂದು ಸ್ವಲ್ಪ ಸಂಜೆಗೆ ಸ್ನ್ಯಾಕ್ಸ್ಗೆ ಪಾಪ್ಕಾರ್ನ್ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇವೆ. ಟರ್ಮೆರಿಕ್ ಪೌಡರ್ ಸ್ವಲ್ಪ ಹಾಕಬೇಕು, ಮತ್ತು ಡಾಲ್ಡಾ ಅಥವಾ ಗೀ ಒಂದು ಎಷ್ಟು ಬೇಕೋ ಅಷ್ಟು, ಮತ್ತು ಸಾಲ್ಟ್ ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಮತ್ತು ಚಿಲ್ಲಿ ಫ್ಲೇಕ್ಸ್ ಆಗ್ತದೆ, ಚಿಲ್ಲಿ ಪೌಡರ್ ಕೂಡ ಆಗ್ತದೆ. ನಾವು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿದ್ದೇವೆ. ಮತ್ತು ಡ್ರೈ ಕಾರ್ನ್ ಸಿಗ್ತದೆ ಮಾರ್ಕೆಟಲ್ಲಿ, ಅದನ್ನು ಯೂಸ್ ಮಾಡಬೇಕು. ಹಾಗೆ ಅದನ್ನೆಲ್ಲ ರೆಡಿ ಮಾಡಿಟ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡಬೇಕು. ಕುಕ್ಕರ್ ಬಿಸಿ ಆಗೋದ್ರ ಒಳಗೆ ನಾವು ರೆಡಿ ಮಾಡಿಟ್ಟಂತಹ ಕಾರ್ನನ್ನು ಅದಕ್ಕೆ ಸ್ವಲ್ಪ ಗೀ ಹಾಕಿ, ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಗೀ ಅಥವಾ ಡಾಲ್ಡಾನು ಹಾಕ್ಬೋದು. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಪ್ ಆಗಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ಕೂಡಲೇ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಸಾಲ್ಟ್ ಆದಮೇಲೆ ನೋಡಿ, ಸಾಲ್ಟ್ ಹಾಕಿ ಕೂಡ ನೀವು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಬೇಕು. ಅದರ ನಂತರ ಅದಕ್ಕೆ ಸ್ವಲ್ಪ ಅರಶಿನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ, ಜಾಸ್ತಿ ಆಗಬಾರ್ದು. ಅರಶಿನ ಹಾಕಿ ಕೂಡ ಒಂದು ಸಲ ಮಿಕ್ಸ್ ಕೊಡಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕಬೇಕು. ಚಿಲ್ಲಿ ಫ್ಲೇಕ್ಸ್ ಹಾಕಿ ಕೂಡ ನೀವು ಸರಿ ಮಿಕ್ಸಪ್ ಆಗಬೇಕದು. ನೋಡಿ ಎಷ್ಟು ಬೇಕೋ ಅಷ್ಟು. ನಿಮಗೆ ಎಷ್ಟು ಖಾರ ಬೇಕಾದರೆ ಖಾರ ಹಾಕಿ, ಅಥವಾ ಲೈಟ್ ಬೇಕು ಅಂತ ಹೇಳಿದರೆ ಸ್ವಲ್ಪ ಸಾಕಾದರೆ ಸ್ವಲ್ಪ ಹಾಕಿ. ಎಲ್ಲ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಕುಕ್ಕರ್ ಈಗ ನೋಡಿ ಬಿಸಿಯಾಗಿದೆ ಅಂತ ಹೇಳಿ ನೋಡಿ ಕುಕ್ಕರಿಗೆ ಸ್ವಲ್ಪ ಹಾಕಬೇಕು. ಒಮ್ಮೆಲೆ ಹಾಕಿದರೂ ಆಗ್ತದೆ. ಕುಕ್ಕರಿಗೆ ಹಾಕಿ ಆದಮೇಲೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಕುಕ್ಕರಲ್ಲಿ. ಎಲ್ಲ ಒಂದೇ ಥರ ಮುದ್ದೆ ಮಾಡಿ ಹಾಕಬೇಡಿ, ಸ್ಪ್ರೆಡ್ ಮಾಡಿ ಕುಕ್ಕರಲ್ಲಿ. ಸ್ಪ್ರೆಡ್ ಮಾಡಿ ಆದಮೇಲೆ ನೋಡಿ ಎಲ್ಲ ಹಾಕಿ ಆದಮೇಲೆ ಕುಕ್ಕರಿದ್ದು ಮುಚ್ಚಳವನ್ನು ಮುಚ್ಚಬೇಕು. ಉಲ್ಟ ಹಾಕಬೇಕು. ಕುಕ್ಕರಿದ್ದು ಮುಚ್ಚಳವನ್ನು ಉಲ್ಟ ಇಡಬೇಕು. ನೋಡಿ ಈ ಥರ ಇಡಬೇಕು. ಇಟ್ಟು ಲೋ ಫ್ಲೇಮಲ್ಲಿ ಒಂದು 4 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಇಡಬೇಕು. ಇಟ್ಟು ನೋಡಿ ಈಗ ಆಗಿದೆ. ಸ್ವಲ್ಪ ತಳ ಹಿಡ್ದಾಗ ಆಗಿದೆ ನೋಡಿ. ಸ್ವಲ್ಪ ಜಾಸ್ತಿ ಆಯಿತು ಟೈಮ್, ಹಾಗಾಗಿ ಸ್ವಲ್ಪ ತಳ ಹಿಡ್ದಾಗ ಆಗಿದೆ ಅದು. ನೋಡಿ ಈಗ ಪಾಪ್ಕಾರ್ನ್ ರೆಡಿಯಾಗಿದೆ ನೋಡಿ. ಹಾಯ್, ಇದು ಮಾರನೇ ದಿನ ಬೆಳಿಗ್ಗೆದ್ದು ವ್ಲಾಗ್. ತಂಗಿ ಮನೆಯಲ್ಲೇ ಇದ್ದೇನೆ. ಇವತ್ತು ಹೋಗಬೇಕು ಅಂತ ಇದ್ದೇನೆ ಮನೆಗೆ. ಧನ್ಯನಿಗೆಲ್ಲ ರಜೆ ಇತ್ತಲ್ವ, ರಜೆ ಉಂಟಲ್ವ ಇನ್ನು, ಅದಕ್ಕೆ ನಿನ್ನೆ ಬಂದದ್ದು. ಇವತ್ತು ರಿಟರ್ನ್ ಹೋಗಬೇಕು. ಇನ್ನು ನವರಾತ್ರಿ ಬಂತಲ್ವ, ದೇವಸ್ಥಾನಕ್ಕೆಲ್ಲ ಹೋಗಬೇಕು. ದೇವಸ್ಥಾನದೆಲ್ಲ ವೀಡಿಯೋಸ್ ಮಾಡಿ ಹಾಕ್ತೇನೆ ಎಲ್ಲಿಯಾದರೂ ಹೋದರೆ. ಇಲ್ಲಿ ಹೀರೆಕಾಯಿ ಆಗಿದೆ ನೋಡಿ. ಹೀರೆಕಾಯಿ ನೋಡಿ, ಹೀರೆಕಾಯಿ ತೆಗಿತಾ ನೋಡಿ, ತೋರಿಸ್ತೇನೆ ನಾನು. ಹೀರೆಕಾಯಿ ಇಲ್ಲಿ ಹೀರೆಕಾಯಿ ಆಗಿದೆ ನೋಡಿ, ದೊಡ್ಡದುಂಟು. ಪದಾರ್ಥ ಮಾಡುವ ಅಂತ ಹೇಳಿ ಪಲ್ಯಕ್ಕೆ, ಈಗ ಮಧ್ಯಾಹ್ನಕ್ಕೆ ನೋಡಿ. ದೊಡ್ಡದು ಒಂದಾಗಿದೆ. ಕಟ್ಟುಗೊರಂಜಾಗ ನೋಡಿ, ದೊಡ್ಡದಾಗಿದೆ. ಇನ್ನೂ ಉಂಟಾ ಅಂತ. ಇಲ್ಲಿ ಒಂದು, ಇದು ಚಿಕ್ಕದು. ಇದು ಏನು ದೊಡ್ಡದೇನಿಲ್ಲ ನೋಡಿ, ಚಿಕ್ಕದು ಇದು. ಆಯ್ತಾ? ಓ, ಇಲ್ಲಿ ಒಂದುಂಟು ದೊಡ್ಡದಾಗಿದೆ. ಇನ್ನೊಂದು ಓ, ಇಲ್ಲಿ ಒಂದು ನೋಡಿ, ದೊಡ್ಡದು ಇದು.
ಮೂರಾಗಿದೆ, ಒಂದು ಸಲಕ್ಕೆ ಸಾಕು. ಗುಲಾಬಿ ಆಗಿದೆ, ಕಸಿ ಗುಲಾಬಿ. ಇದು ಕಸಿ ಗುಲಾಬಿ. ಇದೆಂತ, ಇದು ಯಾವುದು? ಮುಗುಡಿಯಾ? ಮುಗುಡಿ ಹೂ. ಮುಗುಡಿ ಹೂಗಳು ಇದೆಲ್ಲ. ದಾಸವಾಳ ನೋಡಿ, ಒಂದು ಒಳ್ಳೆ ಕಲರ್. ಇದು ದಾಸವಾಳ ಆಗಿದೆ ನೋಡಿ, ಒಳ್ಳೆ ಕಲರ್ ಉಂಟು ಇದು ದಾಸವಾಳ. ಇದೊಂದು ಕಲರ್ ಇದು ದಾಸವಾಳ. ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ ನಮ್ಮಲ್ಲಿ ನೋಡಿ, ಮುತ್ತು ಮಲ್ಲಿಗೆ. ಅದು ತುಂಬ ಇದೆ ಗಿಡಗಳು. ಇದು ಎಲ್ಲರ ಮನೆಯಲ್ಲಿ ಇರ್ತದೆ ಹೆಚ್ಚಾಗಿ. ಇದು ಕಸಿ ಗುಲಾಬಿ. ಇದು ಕೋರಿಕೊಟ್ಟು ಅಂತ ಹೇಳ್ತಾರೆ. ಇದು ಎಷ್ಟು ಚಂದ ಇದೆ, ವೆಲ್ವೆಟ್ ಥರ ಇದೆ ನೋಡಿ ಹೂ. ಇದು ಕೋರಿಕೊಟ್ಟು. 1 ತಿಂಗಳಾದರೂ ಕೂಡ ಈ ಹೂಗಳು ಹಾಳಾಗೋದಿಲ್ಲ. ಕೋರಿಕೊಟ್ಟು ಅಂತ, ಕೋಳಿ ಜುಟ್ಟು ಅಂತ ಹೇಳ್ತಾರೆ, ನಮ್ಮ ತುಳುವಲ್ಲಿ ಕೋರಿಕೊಟ್ಟು ಅಂತ ಹೇಳ್ತಾರೆ. ಇದು ವೆಲ್ವೆಟ್ ಬಟ್ಟೆಗಳೆಲ್ಲ ಬರ್ತದಲ್ಲ, ಆ ಥರ ಇದೆ ನೋಡಲಿಕ್ಕೆ. ಇದು 1 ತಿಂಗಳಾದರೂ ಏನಾಗೋದಿಲ್ಲ, ಹೀಗೆ ಫ್ರೆಶ್ ಆಗಿರ್ತದೆ ಹೂ. ಗೌರಿ ಹೂ ಇದು ನೋಡಿ, ಗಿಂಡಿ ಹೂ ಅಂತ ಹೇಳ್ತಾರೆ ಇದನ್ನು. ಗಿಂಡಿ ಹೂ, ನಾವು ಗಿಂಡಿ ಹೂ ಅಂತ ಹೇಳ್ತೇವೆ, ಮತ್ತು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡಿದ್ರಲ್ವ ತಂಗಿಯ ಮನೆಯಲ್ಲಿ ಯಾವುದೆಲ್ಲ ಹೂವಿನ ಗಿಡಗಳಿದೆ ಅಂತ ಹೇಳಿ. ತುಂಬ ಹೂವಿನ ಗಿಡಗಳೆಲ್ಲ ಇದೆ. ನಾನು ಎಲ್ಲ ತೋರಿಸಲಿಲ್ಲ, ಯಾಕಂತ ಹೇಳಿದರೆ ಎಲ್ಲರ ಮನೆಯಲ್ಲಿ ಇದ್ದದ್ದೇ ಅದು ಹೂವಿದ್ದೆಲ್ಲ. ಯಾವುದಾದ್ರೂ ಸ್ಪೆಷಲ್ ಹೂ ಇದ್ದದನ್ನು ಮಾತ್ರ ನಾನು ತೋರಿಸಿದ್ದೇನೆ ಅಷ್ಟೇ ಇದರಲ್ಲಿ. ನನ್ನ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸೈಡಲ್ಲಿರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.